ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ ಮೆಸೇಜ್ ಮಾಡಿದ್ರಿ, ಇದು ಕಾಲ್ಫಾರ್ಮ್ ಆಗಿ ಭಾಳಷ್ಟು ದಿನಾನೂ ಆಯಿತು. ಈಗ ಅಗ್ನಿವೀರ್ ಏರ್ಫೋರ್ಸಲ್ಲಿ ನಿಮಗೆ ಕಾಲ್ಫಾರ್ಮ್ ಆಗೈತಿ ಹೊಸದಾಗಿ. ಅಲ್ಲಿ ಎಕ್ಸ್ ಮತ್ತು ವಾಯ್ ಗ್ರೂಪ್ಗಳಂತ ಎರಡದವ. ಸೊ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಹೇಳ್ರಿ ಸರ್ ಅನ್ನತ್ತಿದ್ರಿ. ಇನ್ನೂ ಒಂದು 4-5 ದಿನ ಟೈಮ್ ಅದ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದ್ದು. ಓಕೆ, ಫುಲ್ ಡೀಟೇಲಾಗಿ ನೋಡಿರಿ, ಕನ್ನಡದಲ್ಲಿ ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಡನ್. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ಇಲ್ಲಿ ಹೋಗಿ ಸರ್ಚ್ ಮಾಡಿರಿ ಬಿ ಕೆ ಫ್ರೀ ಕ್ಲಾಸಸ್ಸಲ್ಲಿ ನಿಮಗೆ ಏರ್ಫೋರ್ಸ್ ಬಗ್ಗೆ ಪ್ರೀವಿಯಸ್ ಲಾಸ್ಟ್ ಇಯರ್ದು ರ್ಯಾಲಿ ಮಾಡಿದಾಗ ನಾನು ಸಬ್ಜೆಕ್ಟ್ ವೈಸು ನಿಮಗೆ ಕ್ವಶನ್ ಪರನ್ನು ಸೊಲ್ಯೂಷನ್ ಮಾಡಿದ್ನಿ. ಅದು ಕೂಡ ಇಲ್ಲಿ ನಿಮಗೆ ಯೂಸ್ ಆಗುತ್ತೆ. ಓಕೆ, ಡನ್. ಪ್ಲೇಲಿಸ್ಟ್ ಒಳಗೆ ಯಾವ್ದಾರಿ ಹೋಗಿ ನೋಡ್ಬೋದು. ಡನ್. ನೆಕ್ಸ್ಟು ನೋಡಿರಿ, ಫಸ್ಟಿಗೆ ಇದು ಯಾರಿಗೆ ಅಪ್ಲೈ ಅಂತಂದ್ರೆ ಎಕ್ಸ್ ಮತ್ತು ವಾಯ್ ಗ್ರೂಪ್ ಅಂತದ ರೀ. ಸೈನ್ಸ್ದವ್ರಿಗೆ ಬರುತ್ತೆ, ಅದರ್ ದೆನ್ ಸೈನ್ಸ್ದವ್ರಿಗೆ ಬರುತ್ತೆ. ಸರ್ ನಂದು ಕಾಮರ್ಸ್ ಆಗೈತೆ ರೀ, ಆರ್ಟ್ಸ್ ಆಗೈತೆ ರೀ, ಇವರಿಗೆ ಎಲ್ಲರಿಗೆ ಅಪ್ಲೈ ಆಗುತ್ತೆ. ಓಕೆ, ಡನ್. ಇಲ್ಲಿ ನೋಡಿ, ಫಸ್ಟಿಗೆ ಏನು ಹೇಳ್ಯಾರ, ನಂಬರ್ ಆಫ್ ಪೋಸ್ಟ್ ಏನದರಲ್ಲ ನಿಮ್ಮದು ಆ್ಯಸ್ ಪರ್ ಸ್ಟೇಟ್ ವೈಸ್ ಅಂತೇಳಿ ಅವರು ಕೊಟ್ಟಿದ್ದಾರೆ. ಓಕೆ, ಇರ್ರಿ ಅಗ್ನಿವೀರ್ ವಾಯು ಒಂದು ಕಾಲ್ಫಾರ್ಮ್ ಆಗೈತಿ. ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದ್ರೆ ಭಾಳಷ್ಟು ಜನ ನನಗೆ ಕೇಳ್ತಾ ಇದ್ದೆ, ಸರ್ ನಾನು ಡಿಪ್ಲೊಮಾ ಆಗೈತೆ ನಡೀತತಿಲ್ಲೋ? ಎಸ್, ನಿಮ್ಮದು ಇಂಟರ್ಮೀಡಿಯೇಟ್ 10+2 PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅಥವಾ ವೆಕೇಷ್ನಲ್ ಕೋರ್ಸ್ ವಿತ್ 50% ಮಾರ್ಕ್ಸ್ ಇರಬೇಕು. ಅಂದರೆ ಡಿಪ್ಲೊಮಾ ಆದವ್ರಿಗೆ ನಿಮಗೆ ಅಲ್ಲವದ ಅಂತೇಳಿ. ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಜನವರಿ 12ರಂದು ಸ್ಟಾರ್ಟ್ ಆಗೈತಿ. ಫೆಬ್ರವರಿ 1 ಒಳಗೂ ನಿಮಗೆ ಟೈಮ್ ಇರುತ್ತೆ. ಅಪ್ಲಿಕೇಶನ್ ಯಾರು ಇನ್ನೂ ಹಾಕಿಲ್ಲ ಅವರು ಹಾಕ್ಬೋದು ನಿಮ್ಮದೇ. ಅದೇ ರೀತಿ ಮ್ಯಾಕ್ಸಿಮಮ್ ಎಷ್ಟು ಏಜ್ ಇರುತ್ತೆ? 21 ವಯಸ್ಸು ಇರುತ್ತೆ. ಅದು ಏಜ್ ಏನದ ರೀ ನಿಮ್ಮದು ನೆಕ್ಸ್ಟ್ ಇದರೊಳಗೆ ಹೇಳ್ತೀನಿ ನೋಡಿರಿ. ಓಕೆ, ಡನ್. ನೋಡಿರಿ, ಫಸ್ಟಿಗೆ ನಿಮ್ಮದು ಬಾರ್ನ್ ಆನ್ ಜನವರಿ 1, 2026. ಮಿನಿಮಮ್ ಏಜ್ ಅಂತಂದ್ರೆ ನಿಮ್ಮದು 2006ರಲ್ಲಿ ಜನಿಸಿರಬೇಕು. 2006ರಿಂದ ಜುಲೈ 2009 ಒಳಗೆ, ಗೊತ್ತಾಯ್ತು ರೀ, ಇದ್ರ ಒಳಗೆ ಹುಟ್ಟಿದ್ರೆ ನಿಮಗೆ ಅಪ್ಲೈ ಆಗುತ್ತೆ. ಅಪ್ಪರ್ ಏಜ್ ಲಿಮಿಟ್ ಈಸ್ 21 ವರ್ಷ. ಡನ್. ಓಕೆ, ನೆಕ್ಸ್ಟು ಅದೇ ರೀತಿ ಸೆಲೆಕ್ಷನ್ ಹೆಂಗಿರುತ್ತೆ ಅದು ಕೂಡ ನಿಮಗೆ ಹೇಳ್ತೀನಿ ನೋಡಿ. ಫಸ್ಟಿಗೆ ಫೇಸ್ 1 ಅಂತಿರುತ್ತೆ. ಇಲ್ಲಿ ನಿಮಗೆ ಟೆಸ್ಟ್ ಇರುತ್ತೆ, ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಭಾಷೆಗಳಿರುತ್ತೆ. ಸಾರಿ, ಏನೇನಿರುತ್ತೆ, ಸೈನ್ಸ್ ಸಬ್ಜೆಕ್ಟ್ 60 ಮಿನಿಟ್ ಎಕ್ಸಾಮ್ ಇರುತ್ತೆ. ಅಲ್ಲಿ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇಂಗ್ಲೀಷ್ ಆ್ಯಸ್ ಪರ್ ನಿಮ್ಮ 10+2 CBSE ಸಿಲೆಬಸ್ ಪ್ರಕಾರ ನಿಮ್ಮದು ಇರುತ್ತೆ. ಓಕೆ, ದೆನ್ ಅದರ್ ದೆನ್ ಸೈನ್ಸ್ ಸ್ಟೂಡೆಂಟ್ ಸಬ್ಜೆಕ್ಟ್ ಅಂದ್ರೆ ನಮ್ಮದು ಸೈನ್ಸ್ ಆಗಿಲ್ಲ ಅಂತಿಲ್ಲ, ಅವರಿಗೆ ಅದರ್ ದೆನ್ ಸೈನ್ಸ್ ಅಂತಂದರೆ ಸೈನ್ಸ್ ಬಿಟ್ಟು ಮತ್ತೆ ಯಾವ್ದು ಪರೀಕ್ಷೆ ಇರುತ್ತೆ. ಅದರ್ ದೆನ್ ಸೈನ್ಸ್ ಅಂದರೆ 45 ಮಿನಿಟ್ಸಲ್ಲಿ ಇಂಗ್ಲೀಷ್ ಮತ್ತು ರೀಸನಿಂಗ್, ಜನರಲ್ ಅವೇರ್ನೆಸ್ ನಿಮ್ಮದು ಪರೀಕ್ಷೆ ಇರುತ್ತೆ. ಓಕೆ, ಇದು ಸೈನ್ಸ್ ಆಗ್ಯಾರ. ಬೋತ್ ಸೈನ್ಸ್ ಆ್ಯಂಡ್ ಅದರ್ ದೆನ್ ಸೈನ್ಸ್ ಇಬ್ಬರಿಗೂ ಕೂಡಿ 85 ಮಿನಿಟ್ಸ್ದು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಮತ್ತು ರೀಸನಿಂಗ್ ಇವೆಲ್ಲ ಎಕ್ಸಾಮ್ಗಳು ಇರ್ತವೆ. ಇಲ್ಲಿ ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ಸು. ಆಮೇಲೆ ನೀವು ಅಟೆಂಪ್ಟ್ ಅದಕ್ಕೆ ಮಾರ್ಕ್ ಮಾಡಿಲ್ಲ ಅದಕ್ಕೆ 0. ಆಮೇಲೆ ತಪ್ಪಾದ್ರೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆ, ಇದು ಫಸ್ಟ್ ಫೇಸಲ್ಲಿ. ಅದೇ ರೀತಿ ನಾರ್ಮಲೈಸೇಷನ್ ಮಾರ್ಕ್ಸ್ ವಿಲ್ ಬಿ, ಆಮೇಲೆ ನಿಮಗೆ ಕೌಂಟ್ ಆಗುತ್ತೆ ನಾರ್ಮಲೈಸೇಷನ್. ಓಕೆ, ಅದಾದಮೇಲೆ ಅಂದರೆ ನಂದು ಶಿಫ್ಟ್ ಒಳಗೆ ಟಫ್ ಇತ್ತು, ನಂದು ಈಸಿ ಇತ್ತು ಅಂತೇಳಿ ಟಫ್ ಇದ್ದವ್ರಿಗೆ ನಾರ್ಮಲೈಸೇಷನ್ ಆಗುತ್ತೆ. ಅದೇ ರೀತಿ ಫೇಸ್ 2 ಅಲ್ಲಿ ಏನಿರುತ್ತೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಅಡಾಪ್ಟಿಲಿಟಿ ಟೆಸ್ಟ್ 1, ಅಡಾಪ್ಟಿಲಿಟಿ ಟೆಸ್ಟ್ 2. ಇದ್ರ ಬಗ್ಗೆಯೂ ನಾನು ಲಾಸ್ಟ್ ಇಯರು ನಾನು ಮಾಡಿದಂಥ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ. ಪ್ಲೇಲಿಸ್ಟ್ ಒಳಗೆ ನಿಮ್ಮದೇ ಸಪ್ರೇಟಾಗಿ ಎಲ್ಲದರ ಬಗ್ಗೆ ನಿಮಗೆ ಕ್ಲಾಸಸ್ ಅದಾವೆ. ಓಕೆ, ಡನ್. ಇದಾದಮೇಲೆ ನಿಮಗೆ ಫೇಸ್ 2 ಅಂತ ಬರುತ್ತೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಸ್ಟೇಟ್ ವೈಸ್ ಶಾರ್ಟ್ ಲಿಸ್ಟ್ ಆಗುತ್ತೆ ಇಲ್ಲಿ. ಅದಾದಮೇಲೆ ನಿಮಗೆ ಎಲ್ಲವೂ ಅಡಾಪ್ಟಿಲಿಟಿ ಟೆಸ್ಟ್ ಇವೆಲ್ಲ ಮುಗಿದ್ಮೇಲೆ ಲಾಸ್ಟ್ ಏನು ಮಾಡುತ್ತೆ, ಫಿಟ್ನೆಸ್ ಟೆಸ್ಟ್ ಬರುತ್ತೆ. ಏನಿದೆ ರೀ, 1.6 ಕಿಲೋಮೀಟರ್ ರನ್ನಿಂಗ್ ಯಾರಿಗೆ, ಮೇಲ್ ಇದ್ದವರಿಗೆ. ಪುರುಷರಿಗೆ 7 ನಿಮಿಷ ಆದರೆ ಮಹಿಳೆಯರಿಗೆ 8 ನಿಮಿಷ ಆರಾಮ್ ಹೊಡಿಬೋದು. ಅದೇ ರೀತಿ ಸೆಕೆಂಡ್ ಏನಿರುತ್ತೆ ರೀ, 10 ಪುಷಪ್ಸ್ ಇರ್ತವೆ. 1 ನಿಮಿಷದೊಳಗೂ 10 ಪುಷಪ್ ಮಾಡಬೇಕು. ಯಾರು, ಮೇಲ್ ಕ್ಯಾಂಡಿಡೇಟು. 10 ಸಿಟಪ್ಸ್ ಮಾಡಬೇಕು 1 ನಿಮಿಷ ಒಳಗೆ. 20 ಸ್ಕ್ವಾಟ್ಸ್ ಮಾಡಬೇಕು 1 ನಿಮಿಷ ಒಳಗೆ. ಯಾರು, ಮೇಲ್ ಕ್ಯಾಂಡಿಡೇಟ್. ಇದು ಯಾರದು, ಮೇಲ್, ಪುರುಷರು.
ಇನ್ನು ಫೀಮೇಲ್ ಕ್ಯಾಂಡಿಡೇಟ್, ಓಕೆ, ಫೀಮೇಲ್ ನೋಡ್ರಿ 10 ಸಿಟಪ್ಸು 1.5 ನಿಮಿಷ, 15 ಸ್ಕ್ವಾಟ್ಸು 1 ನಿಮಿಷ ಒಳಗೆ ನೀವು ಮಾಡಬೇಕಾಗತ್ತೆ ಲೇಡೀಸ್. ಡನ್. ಓಕೆ, ಇದಾದ ನಂತರ ಫೇಸ್ 3ಯಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ. ಆಮೇಲೆ ಇದೆಲ್ಲ ಆದಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ಇರುತ್ತೆ. ಅಲ್ಲಿ ಕೂಡ ನಿಮ್ಮದು ಸ್ಟೇಟ್ ವೈಸ್ ಎಲ್ಲ ನಿಮ್ಮದು ಲಿಸ್ಟನ್ನು ಮೆರಿಟ್ ಲಿಸ್ಟಾಗಿ ಬಿಡ್ತಾರೆ. ಓಕೆ, ಇದಾದಮೇಲೆ ಸರ್ ಸಬ್ಜೆಕ್ಟ್ಸ್ ಏನೇನಿರುತ್ತೆ, ಹೌದಾ, ಈ ಎಕ್ಸಾಮ್ ಎಲ್ಲ ಆಯಿತು ಸರ್. ಫಸ್ಟಿಗೆ ನಾವು ಸೈನ್ಸ್ ಸ್ಟೂಡೆಂಟು ಅನ್ನೋರಿಗೆ ಏನಿರುತ್ತೆ, ಸೈನ್ಸ್ ಸ್ಟೂಡೆಂಟ್ ಇದ್ದವ್ರಿಗೆ ಕ್ವಾಲಿಫಿಕೇಷನ್ ಏನು ಅಂತೇಳಿ ಫಾರ್ ಸೈನ್ಸ್ ಸ್ಟೂಡೆಂಟ್ ಇನ್ಕನ ಡಿಪ್ಲೊಮಾ ಆಗಿಲ್ಲ ಅಂಥೇಳಿ ಯಾವ್ದವ್ರು ಬರ್ತೈತಿಲ್ಲ ಕೇರಳ ಡೀಟೇಲಾಗಿ ಕೊಟ್ಟಿದ್ದಾರೆ ಅಷ್ಟೆ. ಓಕೆ, ಇಲ್ಲಿ ನೋಡಿರಿ, ಸೈನ್ಸ್ ನಿಮ್ಮದು PUC ಸೈನ್ಸ್ ಆಗಿತ್ತಂದ್ರೆ ನೀವು ಬರೀ ಇದನ್ನು ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಜೊತೆಗೆ ಮ್ಯಾಥ್ಸು, ಫಿಸಿಕ್ಸ್, ಇಂಗ್ಲೀಷ್ ನಿಮ್ಮದು ಎಜುಕೇಷನ್ ಬೋರ್ಡ್ ರಿಕಗ್ನೈಸ್ ಯೂನಿವರ್ಸಿಟಿಯಲ್ಲಿ ಮಿನಿಮಮ್ 50% ನಿಮ್ಮದು ಮಾರ್ಕ್ಸ್ ಇರಲೇಬೇಕು. ಸರ್ ನಾನು 49 ನಡೆಯಂಗಿಲ್ಲ. ಇಂಗ್ಲೀಷ್ ಮತ್ತು ಸೈನ್ಸ್, ಮ್ಯಾಥ್ಸ್ ಮತ್ತು ಫಿಸಿಕ್ಸಲ್ಲಿ ನಿಮ್ದು ಏನಿರಬೇಕು, 50% ಇರಲೇಬೇಕು. ಅಥವಾ ಡಿಪ್ಲೊಮಾ ಇನ್ 3 ಇಯರ್ಸ್, ನಿಮ್ಮದು ಡಿಪ್ಲೊಮಾ ಅಲ್ಲಿ 3 ವರ್ಷ ಕೋರ್ಸ್ ಆಗಿತ್ತಂದ್ರೆ ಇಂಜಿನಿಯರಿಂಗ್ ಯಾವ್ಯಾವ ಫೀಲ್ಡ್ ಅಂತೇಳಿ ಕೊಟ್ಟಿದ್ದಾರೆ ಸಪ್ರೇಟಾಗಿ, ಮೆಕ್ಯಾನಿಕಲು, ಎಲೆಕ್ಟ್ರಿಕಲು, ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್, ಕಂಪ್ಯೂಟರ್ ಸೈನ್ಸ್, ಇವುಗಳಲ್ಲಿ ನಿಮ್ದು ಆಗಿತ್ತಂದ್ರೆ ಅದು ಕೂಡ 50% ಅಗ್ರಿಗೇಟ್ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಕೂಡ. ಓಕೆ, ಇದಾಗಿರಬೇಕು. ಇಲ್ಲ 2 ಇಯರ್ಸ್ ಆಫ್ ವೆಕೇಷನ್ ಕೋರ್ಸಸ್ ವಿತ್ ನಾನ್ ವೆಕೇಷನಲ್ ಸಬ್ಜೆಕ್ಟ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಫಾರ್ ಎಜುಕೇಷನ್ ಬೋರ್ಡ್. ಅಂದರೆ ಇವೆರಡು ನಾನು PUC ಸೈನ್ಸು ಆಗಿಲ್ಲ, PUC ಆಮೇಲೆ ಡಿಪ್ಲೊಮಾನೂ ಆಗಿಲ್ಲ ಅಂತಂದ್ರೆ ವೆಕೇಷನ್ ಕೋರ್ಸ್ನಲ್ಲಿರ್ತಾವೆ, ಅವರು ಸ್ವಲ್ಪ ಜನ ಮಾಡಿರ್ತಾರೆ, ಅವರು ಮಾಡಿದವರು ಅಪ್ಲೈ ಮಾಡಿ. ಇದು ಸೈನ್ಸ್ದವ್ರಿಗೆ. ಅದರ್ ದೆನ್ ಸೈನ್ಸ್ ಅಂತಂದ್ರೆ ನಂದು ಕಾಮರ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮದು ಟೋಟಲ್ಲು 10+2 PUC 10+2 PUC ಒಳಗೆ ಯಾವುದೇ ಆಗಿದ್ರೂ ಸೈನ್ಸ್ ಇರಲಿಲ್ಲ ಅಂದ್ರೂ ನಿಮಗೆ 50% ಅಗ್ರಿಗೇಟ್ ಇರಲೇಬೇಕು. ಅದರ ಜೊತೆಗೆ ಇಂಗ್ಲೀಷ್ ಒಳಗೂ 50 ಮಾರ್ಕ್ಸ್ ಬೇಕೇ ಬೇಕು. ಓಕೆ, ಡನ್. ಇದು ನಿಮ್ಮದು ಕ್ವಾಲಿಫಿಕೇಷನ್ ಬಗ್ಗೆ ಡೀಟೇಲ್ ಆಗಾಯಿತು. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ ಅದಾವೆ ನೋಡಿರಿ. ಈಗ ಆನ್ಲೈನ್ ರಿಜಿಸ್ಟ್ರೇಷನ್ನು 12ನೇ ತಾರೀಕು ಸ್ಟಾರ್ಟ್ ಆಗೈತೆ ಜನವರಿ ಒಳಗೆ, ಫೆಬ್ರವರಿ 1ಕ್ಕೆ ಬಂದಾಗತ್ತೆ. ಅಂದರೆ ಇವತ್ತೇ ತಾರೀಕು, ಇವತ್ತು 28, ಇನ್ನು 29, ಆಮೇಲೆ 30, 31, ಆಮೇಲೆ 1, ಇನ್ನು 5 ದಿನಗಳ ನಿಮಗೆ ಟೈಮ್ ಐತಿ. ಆದಷ್ಟು ಬೇಗ ಯಾರು ಹಾಕಿಲ್ಲ ಹಾಕ್ಕೊಂಬಿಡ್ರಿ. ಓಕೆ, ಅದೇ ರೀತಿ ನಿಮ್ದು ಪರೀಕ್ಷೆ ಫೇಸ್ 1 ಯಾವಾಗ ಸರ ಅಂತ ಕೇಳಿದ್ರೆ ನೋಡಿರಿ, ಫೇಸ್ 1 ನಿಮ್ಮದು ಮಾರ್ಚಲ್ಲಿ ನಡೆಯುತ್ತೆ. ಆರಾಮ 2 ತಿಂಗಳ ಅದೇ ಪ್ರಾಕ್ಟೀಸ್ ಮಾಡುವಂತಾರೆ. ನಾನು ಟೈಮ್ ಸಿಕ್ಕರೆ ಕ್ಲಾಸ್ ಮಾಡ್ತೀನಿ. ಈಗಾಗಲೇ ನಾನು ಅದಾವ, ಅವನು ಕೂಡ ನೋಡ್ಬೋದು. ಓಕೆ, ಡನ್. ಆಮೇಲೆ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಏನಾಗುತ್ತೆ ಅಂತಂದ್ರೆ 14ನೇ ನವಂಬರ್ 2026 ಆಗುತ್ತೆ. ಪಬ್ಲಿಷ್ ಟೋಟಲ್ ನಿಮಗೇನಾಗುತ್ತೆ ಡಿಸೆಂಬರ್ ಒಳಗೆ ತನಕ ನಿಮ್ಮದು ಇದು ಮುಗಿಯೋ ಚಾನ್ಸಸ್ ಅದಾವೆ. ಓಕೆ, ಪ್ರೊಸೆಸ್. ಓಕೆ, ಈ ರೀತಿ ನೋಡಿರಿ ನಿಮ್ಮದು ಅಗ್ನಿವೀರ್ ವಾಯು ಇಂಟೇಕ್ ಏನು ಹೇಳ್ರಿ, ಅಗ್ನಿವೀರ್ ವಾಯು ಇಂಟೇಕ್ 2027 ಅಂತೇಳಿ ಇದು ಕಾಲ್ಫಾರ್ಮ್ ಅದ ರೀ. ಯಾರೇನೋ ಅಪ್ಲಿಕೇಶನ್ ಹಾಕಿಲ್ಲ, ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಇದ್ರ ಬಗ್ಗೆ ನಿಮ್ದು ಏನೋ ಡೌಟ್ಸ್ ಇದ್ದರೆ ನೀವು ನನಗೆ ಮೆಸೇಜ್ ಮಾಡಿ ಕೇಳ್ಬೋದು. ಅದೇ ರೀತಿ ಪ್ಲೇಲಿಸ್ಟ್ ನಿಮಗೆ BK ಫ್ರೀ ಕ್ಲಾಸಸ್ ಅಂತ ಸರ್ಚ್ ಮಾಡಿರಿ, ಅಲ್ಲಿ ನಿಮ್ಮದು ಇದ್ರ ಬಗ್ಗೆ ನಿಮ್ಮದು ಕ್ಲಾಸಸ್ ಎಲ್ಲ ಸಿಗ್ತಾವೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.